ಬಾಸ್ ಟಿವಿ ಕನ್ನಡ, ನಾನು ಸೀಮಾ ಬಂಗಾರ. ರಾಜ್ಯ ಬಿಜೆಪಿಯಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಆಂತರಿಕ ಕದನಕ್ಕೆ ಫುಲ್ ಸ್ಟಾಪ್ ಹಾಕಲು ಬಯಸಿರುವ ಕೇಂದ್ರ ಕೇಸರಿ ನಾಯಕರು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಕರ್ನಾಟಕ ಬಿಜೆಪಿಗೆ ಬಿಗ್ ಸರ್ಜರಿ ಮಾಡಲು ಹೊರಟಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ದೆಹಲಿಯಲ್ಲಿ ರಣವ್ಯೂಹ ರಚಿಸಲಾಗ್ತಾ ಇದ್ದು, ಪ್ರಹ್ಲಾದ್ ಜೋಶಿ ಅವರ ಫೀಡ್ಬ್ಯಾಕ್, ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರ ಸಲಹೆ ಮೇರೆಗೆ ರಾಜ್ಯದ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲು ಹೊರಟಿದ್ದಾರೆ. ಏನಾ ಬದಲಾವಣೆ ಎಲ್ಲವನ್ನ ಈ ಸ್ಪೆಷಲ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಹುದ್ದೆಗೆ ಬಂದಾಗಿನಿಂದ ರಾಜ್ಯ ಬಿಜೆಪಿ ಒಡೆದ ಮನೆಯಂತಾಗಿ ಹೋಗಿದೆ. ಪರಸ್ಪರ ಪ್ರತಿಷ್ಠೆ, ಜಿದ್ದು, ವೈಷಮ್ಯ ಪಕ್ಷದ ವರ್ಚಸ್ಸನ್ನ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದೆ. ರಾಜ್ಯ ನಾಯಕತ್ವದ ಬಗ್ಗೆ ಕೇಸರಿ ಕಾರ್ಯಕರ್ತರಿಗೆ ನಂಬಿಕೆ, ಭರವಸೆಯೇ ಇಲ್ಲದಂತಾಗ್ಬಿಟ್ಟಿದೆ. ಹೈಕಮಾಂಡ್ ಎದುರು ವಿಧೇಯ ವಿದ್ಯಾರ್ಥಿಗಳಂತೆ ವರ್ತಿಸುವ ಇಲ್ಲಿನ ಬಿಜೆಪಿ ನಾಯಕರು ತೆರೆಮರೆಯಲ್ಲಿ ಗುಂಪುಗಾರಿಕೆ ಮಾಡೋದು, ಎತ್ತಿ ಕಟ್ಟುವ ಆಟ ಆಡೋದನ್ನ ನೋಡಿ ನೋಡಿ ವರಿಷ್ಠರು ಬೇಸತ್ತಿದ್ದಾರೆ. ಇಡೀ ದೇಶದಲ್ಲಿ ಯಾವ ರಾಜ್ಯದ ಬಿಜೆಪಿಯಲ್ಲೂ ನಾಯಕರು ಈ ಮಟ್ಟಿಗಿನ ಹುಂಬುತನ ತೋರುವುದಿಲ್ಲ. ಇವರನ್ನ ನಿಯಂತ್ರಿಸಲು ಆಗದೆ ಕೈ ಚೆಲ್ಲುವಂತಾಗಿದೆ ಎಂದು ರಾಜ್ಯ ಬಿಜೆಪಿ ಉಸ್ತುವಾರಿಗಳೇ ಅಲವತ್ತುಗೊಳ್ಳುವಂತಾಗಿದೆ. ಇದರ ಪರಿಣಾಮ ಈಗ ಕಠಿಣ ನಿರ್ಧಾರವನ್ನ ಕೈಗೊಳ್ಳಲು ವರಿಷ್ಠರು ಮುಂದಾಗಿದ್ದಾರೆ. ವರದಿಗಳ ಪ್ರಕಾರ ಯಡಿಯೂರಪ್ಪ ಅವರ ಮನವೊಲಿಸಿ ಅವರ ಪುತ್ರ ವಿಜೇಂದ್ರ ಅವರನ್ನ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ಮತ್ತೊಬ್ಬ ಪುತ್ರ ಬಿ.ವೈ. ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಲಾಗುತ್ತದೆ. ವಿಜೇಂದ್ರ ಅವರಿಂದ ತೆರವಾದ ಅಧ್ಯಕ್ಷ ಸ್ಥಾನ ವಿ ಸೋಮಣ್ಣ ಅವರಿಗೆ ಒಲಿಯಲಿದೆ. ಮುಂದಿನ ವಾರ ಬಹುತೇಕ ಕೇಂದ್ರ ಸಚಿವ ಸಂಪುಟ ಪುನರಾರಚನೆ ನಡೆಯಲಿದ್ದು, ಸೋಮಣ್ಣ ಅವರಿಗೆ ರಾಜ್ಯ ಬಿಜೆಪಿ ಸಾರಥ್ಯ ದೊರಕಲಿದೆ. ಸೋಮಣ್ಣ ಅವರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳುಹಿಸಲು ಈಗಾಗಲೇ ಅಂತಿಮ ತೀರ್ಮಾನ ಆಗಿದೆ. ಆಡಳಿತ ಪಕ್ಷದ ಹಲವು ವೈಫಲ್ಯಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಜಾತಿ ಮತ್ತು ಮಿಶ್ರ ಪಕ್ಷ ಜೆಡಿಎಸ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವುದು ಸೋಮಣ್ಣ ಅವರಿಗೆ ಲಕ್ ಕುದುರಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗೆ ಹಿರಿಯರು ಕಿರಿಯರು ಎನ್ನದೆ ಎಲ್ಲರೊಂದಿಗೂ ಬೆರೆಯುವ ಗುಣ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ಸೋಮಣ್ಣ ಮಾತುಗಾರಿಕೆ ಹೊಂದಿರೋದು, ಯಾವುದೇ ಪರಿಸ್ಥಿತಿಯನ್ನ ನಿರ್ವಹಿಸುವ ಗುಣ ಹೊಂದಿರೋದು ಸೋಮಣ್ಣ ಅವರಿಗೆ ಪ್ಲಸ್ ಆಗ್ತಾ ಇದೆ. ಸೋಮಣ್ಣ ಇತ್ತ ಭಿನ್ನಮತೀಯ ಗುಂಪುಗಳೊಂದಿಗೂ ತಮ್ಮ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಯಡಿಯೂರಪ್ಪ ಕುಟುಂಬದೊಂದಿಗೂ ಸಂಬಂಧ ಸುಧಾರಿಸಿಕೊಂಡಿದ್ದಾರೆ. ದೇವೇಗೌಡರ ಹಳೆ ಶಿಷ್ಯ ಆಗಿರೋದ್ರಿಂದ ದಳಪತಿಗಳಿಗೂ ಸಾಮರಸ್ಯ ಹೊಂದಿದ್ದಾರೆ. ಇನ್ನು ಬಿ.ವೈ. ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ನೀಡುವಂತೆ ಯಡಿಯೂರಪ್ಪ ಅವರನ್ನ ಓಲೈಸಲು ವರಿಷ್ಠರು ಮುಂದಾಗಿದ್ದಾರೆ. ಯಡಿಯೂರಪ್ಪ ರಾಜ್ಯದಲ್ಲಿ ಬಿಜೆಪಿ ಕಟ್ಟಿದ ಮಾಸ್ ಲೀಡರ್. ಯಾರು ಏನೇ ಹೇಳಿದ್ರು ಅವರ ಹಿಂದೆ ದೊಡ್ಡದೊಂದು ವೋಟ್ ಬ್ಯಾಂಕ್ ಇದೆ. ವಿಜೇಂದ್ರ ಪದಚ್ಯುತಿ ನಂತರ ಅವರು ಮುನಿದರೆ ಮತ್ತೆ ಇನ್ನೊಂದು ರೀತಿಯ ಸಂಘರ್ಷ ಏರ್ಪಾಡಾಗುತ್ತೆ. ಈಗ ವಿಜೇಂದ್ರ ನಾಯಕತ್ವದ ಬಗ್ಗೆ ಎದ್ದಿರುವ ಅಸಮಾಧಾನ ಆಗ ಸೋಮಣ್ಣ ವಿರುದ್ಧವೂ ಏಳಬಹುದು. ಹೀಗಾಗದಂತೆ ತಡೆಯಲು ಮೊದಲು ಯಡಿಯೂರಪ್ಪ ಕುಟುಂಬವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಆ ನಂತರವೇ ಸೋಮಣ್ಣ ಅಧ್ಯಕ್ಷ ಸ್ಥಾನಕ್ಕೆ ಬರಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತ್ರ ಈಗ ಮೋದಿ ಮತ್ತು ಅಮಿತ್ ಶಾ ಅವರೊಂದಿಗೆ ನೇರ ಸಂವಾದ ನಡೆಸುವ ಶಕ್ತಿ ಹೊಂದಿದ್ದು, ಅವರು ಹೇಳಿದಂತೆ ಎಲ್ಲವೂ ನಡೆಯಲಿದೆ. ಸಹಜವಾಗಿಯೇ ವಿರೋಧ ಪಕ್ಷ ನಾಯಕರು ಸೇರಿ ಅನೇಕ ಬದಲಾವಣೆ ನಡೆಯಲಿದೆ ಎಂಬ ಮಾಹಿತಿ ಇದೆ. ರಾಜ್ಯ ಬಿಜೆಪಿಯನ್ನ ಸರಿದಾರಿಗೆ ತರಲು ವರಿಷ್ಠರು ನಡೆಸುತ್ತಿರುವ ಪ್ರಯತ್ನ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಹೊತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವರದಿ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.